ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ 20 ಗುಂಟೆ ಸ್ನೇಹಿತರೆ. ನಿಮಗೆ ಬ್ಲ್ಯಾಕ್ ಸಾಯಿಲ್ ಇದು ಮಾತ್ರ ಬ್ಲ್ಯಾಕ್ ಸಾಯಿಲ್ ಆದ್ರೂ ನೋಡಿ ತೋಟ ಎಷ್ಟು ಚೆನ್ನಾಗಿ ಬೆಳೆದಿದೆ. ತೆಂಗು ಹಾಕಿದ್ದಾರೆ ಸ್ನೇಹಿತರೆ, ಒಂದು 300 ತೆಂಗು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡೋಕ್ಕೆ ಕಣ್ಣು ಸಣ್ಣ ಹಚ್ಚು ಹಸಿರಾಗಿದೆ. ಈಗ ಅವರು ಜೋಳ ಮತ್ತು ಈರುಳ್ಳಿ 2 ಬೆಳೆಗಳನ್ನ ಹಾಕಿದ್ದಾರೆ. ಅಂದರೆ ಈ ಲ್ಯಾಂಡ್ಲಿ ಇವರು ಅರಿಶಿನ, ಕಬ್ಬು ಪ್ರತಿಯೊಂದು ಬೆಳೆಗಳನ್ನ ಬೆಳೀತಿದ್ರು. ಇವುಗಳಿಗೆಲ್ಲ ಯಥೇಚ್ಛವಾದ ನೀರು ಬೇಕು. ಅಂದರೆ ಇಲ್ಲಿ ನಮಗೆ ಒಂದು ಬೋರು, ಒಂದು ಬಾವಿ ಇದೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡಿ SL ಡ್ರಿಪ್ಪೆಲ್ಲ ಇದೆ, ಒಳ್ಳೆ ನೀರಾವರಿ ಮಾತ್ರ. ತಾರ್ ರೋಡ್ಗೆ ಮಾತ್ರ ನಿಮಗೆ ಏಕ ಉದ್ದ ಲಾಂಗ್ ಇದೆ ಸ್ನೇಹಿತರೆ. ಇದನ್ನು ಇಬ್ಬರು ಭಾಗ ಬೇಕಾದ್ರೂ ಮಾಡ್ಕೋಬೋದು. 5 ಎಕರೆ 20 ಸೆಂಟ್ನ ಇಬ್ಬರು ತಗೋಬೋದು. ಒಬ್ರಿಗೆ ತಗೊಳ್ಳೋದು ದುಗ ಐತೆ ಅಂತಂದರೆ, ಕಷ್ಟ ಆಗುತ್ತೆ ಅಂದರೆ ಇಬ್ಬರು ಇದನ್ನು ಪರ್ಚೇಸ್ ಮಾಡ್ಬೋದು. ನಾವು ಸಾಯಿಲ್ ಯಾವುದೂ ಮುಖ್ಯ ಅಲ್ಲ, ನಾವು ಬೆಳೆ ಏನು ಬೆಳಿತೀವಿ ಅನ್ನೋದು ಮುಖ್ಯ. ನಾವು ಯಾವುದೇ ಬೆಳೆ ಬೆಳಿಬೋದು ಸ್ನೇಹಿತರೆ. ಈ ಕಡೆ ಸಾಯಿಲ್ಗಳಲ್ಲಿ ಅಂತ ನಿಮಗೆ ಪ್ಯೂರ್ ಬ್ಲ್ಯಾಕ್ ಅಲ್ಲ. ನಿಮಗೆ ಹೇಳಬೇಕು ಅಂದರೆ ಬೆಳೆಗಂತೂ ಬೆಳೆಯಲಿಕ್ಕೆ ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ಇವರು 42 ಲಕ್ಷ ಹೇಳ್ತಾ ಇದ್ದಾರೆ. ನಿಮಗೆ ಟೌನಿಂದ ಹೋಬಳಿಗೆ ಹೋಗುವಂಥ ಒಂದು ಮೈನ್ ರೋಡು ಸ್ನೇಹಿತರೆ. ಟೌನಿಂದ ಹೋಬಳಿಗೆ ಹೋಗುವಂಥ ಒಂದು ಮೈನ್ ರೋಡು. ನಿಮ್ಗೆ ಗೊತ್ತು ಎಷ್ಟು ಬೆಲೆ ಬಾಳುತ್ತೆ ಈ ರೋಡು, ಮೈನ್ ರೋಡ್ಗೆಲ್ಲ ಅಂತ ನಾವು ಹೇಳಬೇಕಾದ ಪ್ರಮೇಯ ಇಲ್ಲ. ಇಲ್ಲೆಲ್ಲ ರೆಡಿ ಇದೆ. ನಮಗೇನು ಕೆಲಸ ಇದೆ ಇಲ್ಲಿ ಸಿಂಪಲ್ಲಾಗಿ ಒಂದು ಹಂಚಿನ ಮನೆ ಕೂಡ ಇದೆ. ನಾವು ಅದೇ ಮನೆನ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೋಬಹುದು. ಸದ್ಯಕ್ಕೆ ಇರೋಕ್ಕಂತೂ ಮನೆ ಇದೆ, ಏನು ತೊಂದರೆ ಇಲ್ಲ. ಆದರೆ ಇಲ್ಲಿ ಬೆಳೆ ಇದೆ. ನಾವು ಏನಪ್ಪ ಇಲ್ಲಿ ಲ್ಯಾಂಡ್ ತೊಗೊಂಡ್ರೆ ಕೆಲಸ ನಮಗೆ ಅಂತಂದರೆ ನೇರ ಓನರ್ ಜೊತೆ ಮಾತಾಡೋದು. ಓನರ್ ಜೊತೆ ಮಾತಾಡಿ ನಮಗೆ ಏನು ಇರಬೇಕು ಕೇಳ್ಬೋದು. ಯಾಕೆಂದರೆ ಮೈನ್ ರೋಡ್ ಅಂತಾರೆ ಅತಿ ಕಡಿಮೆ ಅಂತ ಮಾಡಲ್ಲ. ಅಲ್ಲಿ ಏನು ರೇಟ್ ನಡೆದಿದೆ ಅಂತ ನಿಮಗೆ ನಾನು ಹೇಳ್ತೀನಿ. ಅದು ಮುಂದಿನ ಇದು ಅಂದರೆ ನಮಗಿದು ಎಲ್ಲ ರೀತಿಗೂ ಅನುಕೂಲಕರವಾಗಿದೆ. ಲ್ಯಾಂಡು ಅಂತಂದಲ್ಲಿ ನಿಮಗೆ ಗೊತ್ತು. ನೋಡಿ ಇದು ತಗೊಂಡ್ರೆ ನಮಗೆ ಏನಪ್ಪ ವರ್ಕಿದೆ, ಏನಿಲ್ಲ. ಈ ತೋಟ ನೋಡ್ಕೊಂಡ್ರೆ ಸಾಕು. ತೆಂಗು ಇವತ್ತು ಒಳ್ಳೆ ಬೆಳೆ, ಪ್ರತಿಯೊಬ್ಬರಿಗೂ ಅಷ್ಟೇ. ತೆಂಗುವಿಂದ ಪ್ರತಿಯೊಬ್ಬ ಮನುಷ್ಯ ತುಂಬ ಜೀವನದಲ್ಲಿ ಸುಧಾರಿಸ್ಕೋಬೋದು. ಬಸ್ ರೂಟ್ ಇದೆ ನಿಮಗೆ, ಬಸ್ ಇಲ್ಲಿ ಇಳಗ್ಬೋದು ಸ್ನೇಹಿತರೆ. ನಿಮ್ಮ ಲ್ಯಾಂಡ್ ಹತ್ರ ಇಲ್ಲೇ ಕೇಳಿದ್ರೆ ಇಳಗಿಸ್ತಾರೆ, ಆಯಿತಾ. ನೋಡಿ ಇದು ಬೆಳೆ ಕೊಡುವಂಥ, ಬೆಳೆಗೆ ಬಂದು ನಿಂತಿರುವಂತಹ ತೆಂಗು ಇವೆಲ್ಲ ನೀವು ನೋಡ್ರೆ ಗೊತ್ತಾಗುತ್ತೆ. ಸಣ್ಣ ಸಣ್ಣ ಹೂವೆಲ್ಲ ಬಿಟ್ಟು ಇದು ಕಾಯಿಗೆ ರೆಡಿಯಾಗಿದ್ದಾವೆ. ಅಂದರೆ ಒಂದು ಬೆಳೆ ಕೊಡೋ ಲೆವೆಲ್ಗೆ ಈಗ ಬಂದಿದೆ. ನಮಗೆ ತೆಂಗಿಂದ ಒಳ್ಳೆ ಆದಾಯವೂ ಇದೆ, ಒಳ್ಳೆ ಅನುಕೂಲವೂ ಇದೆ ಸ್ನೇಹಿತರೆ. ನೋಡಿ ನಮ್ಗೆ ಏನು ವರ್ಕು ಇಲ್ಲ. ಅದ್ರ ಮಧ್ಯದಲ್ಲಿ ಇವರು ಜೋಳ ಪ್ಲಸ್ ಈರುಳ್ಳಿಯನ್ನು ಬೆಳೆದಿದ್ದಾರೆ. ನಾವು ಇವುಗಳ ಮಧ್ಯ ಇನ್ನೊಂದಷ್ಟು ಹಣ್ಣಿನ ಗಿಡಗಳು ಮಾಡಿಕೊಂಡು ಸಾವಯವ ಕೃಷಿ ಮಾಡಿಕೊಂಡು ಇದನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಬಿಟ್ರೆ ಮಾತ್ರ ಸೂಪರಾಗಿದೆ. ಬೇಕಾದ್ರೆ ಇದರಲ್ಲಿ ಹೇಳಿದ್ನಲ್ಲ, ಒಬ್ಬರಲ್ಲ ಇಬ್ಬರು ಲ್ಯಾಂಡನ್ನ ಪರ್ಚೇಸಿಂಗ್ ಮಾಡ್ಬೋದು. ಯಾಕೆಂದರೆ ರೋಡ್ಗೆ ಏಕಿದೆ. ಮಿನಿಮಮ್ ರೋಡ್ಗೆ ಒಂದು 500 ಅಡಿ ಇನ್ನು ಜಾಸ್ತಿನೇ ಇದೆ ಹೊರತು ಕಡಿಮೆ ಇಲ್ಲ ಸ್ನೇಹಿತರೆ. ಅಷ್ಟು ಉದ್ದ ಇದೆ. ನೋಡಿ ರೋಡ್ಗೆ ಎಷ್ಟು ಉದ್ದ ಇದೆ ನಮಗೆ ಈಗ ಅರ್ಥ ಆಯಿತು. ಬಸ್ ರೂಟು ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಬ್ಲ್ಯಾಕ್ ಸೈಲ್ ಬಿಟ್ಬಿಟ್ಟು ಸ್ನೇಹಿತರೆ. ನೋಡಿ ಇದನ್ನು ನೋಡ್ಕೊಂಡ್ರೆ ಸಾಕು, ನಮಗೆ ಇದರಲ್ಲಿ ಈಗ ಆಲ್ಮೋಸ್ಟ್ ಆದಾಯ ಅನ್ನೋದು ಬಂದೇ ಬರುತ್ತೆ. ಒಂದು ಎಳ್ನೀರಿಗೆ 25 ರೂಪಾಯಿ ಹಿಂಗೆ ಬಂದು ಅವರೇ ತಗೊಂಡಿದ್ದಾರೆ. ಒಂದು ಮರದಲ್ಲಿ 50 ಬಿಟ್ರೆ ಇಲ್ಲೊಂದು 300 ಮರ ಇದೆ ಸ್ನೇಹಿತರೆ. ಅಂದರೆ ನಮಗೆ ಆಲ್ಮೋಸ್ಟ್ ಇನ್ಕಮ್ ಬಂದೇ ಬರುತ್ತೆ ಅನ್ನೋದು ಮಾಹಿತಿ ನಿಮ್ಗೆ ಹೇಳ್ತಾ ಇರೋದು. ವರ್ಷದಲ್ಲಿ 3 ರಿಂದ 4 ಬಾರಿ ಎಳ್ನೀರು ಕುಯ್ತಾರೆ ಅನ್ನೋ ಮಾಹಿತಿ ಇದೆ. ಜನಗಳಿಗೆ ಆದಾಯಕ್ಕೆ ಮೂಲ ಚೆನ್ನಾಗಿದೆ. ನಾವು ಇದ್ರ ಇನ್ನೊಂದಷ್ಟು ಹಣ್ಣು ಗಿಡಗಳು ಎಲ್ಲ ಹಾಕ್ಕೊಂಡು ಸಾವಯವ ಕೃಷಿನ ಇದನ್ನು ಬದಲಾವಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಪ್ರತಿಯೊಂದು ಕಡೆ ನಾವು ಎಲ್ಲೇ ನೋಡಿದ್ರೆ ಅನಾರೋಗ್ಯ ತಾಂಡವಾಡ್ತಿದೆ, ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಣ್ತಾ ಇದೆ. ನಾವು ಪ್ರತಿಯೊಂದರಿಂದನೂ ಮುಕ್ತಿ ಹೊಂದಬೇಕು ಅಂದರೆ
ಸಾವಯವ ಕೃಷಿ ಮಾಡಬೇಕು, ಒಳ್ಳೆ ಹಣ್ಣು ಹಂಪಲುಗಳನ್ನ ತಿನ್ನಬೇಕು. ನೋಡಿ, ಎಳ್ನೀರು ನಾವು ಕೂಡ ಕುಡಿದು ಸ್ವಲ್ಪ ಆರೋಗ್ಯನ ದಣಿವರಿಸ್ಕೋಬೇಕು. ಎಳ್ನೀರು ಕುಡಿಯೋದ್ರಿಂದ ದಣಿವರಿ ಅಲ್ಲ, ನಮಗೆ ನಿರೋಧಕ ಶಕ್ತಿ ಸ್ವಲ್ಪ ಜಾಸ್ತಿ ಆಗುತ್ತೆ. ದೇಹದಲ್ಲಿ ನಿಶಕ್ತಿ ಇದ್ದರೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ರೋಡ್ಗೆ ನೋಡಿ ಹೇಗೆ ನಮ್ಮ ಸುತ್ತಮುತ್ತ ಎಲ್ಲ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಅಂದರೆ ನಿಮಗೆ ನೀರಾವರಿ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ. ನಾವು ಎಲ್ಲೇ ಹೋದ್ರೂ ಇವತ್ತು ನೀರು ಫಸ್ಟ್ ಪ್ರಿಫರೆನ್ಸ್ ಸ್ನೇಹಿತರೆ. ಬಾಕಿ ಬಿಟ್ಬಿಡಿ, ರೋಡ್ಗೆಲ್ಲ ಫಸ್ಟ್ ಪ್ರಿಫರೆನ್ಸ್ ಬಂದು ವಾಟ್ರಿಗೇನೆ. ನೀರು ಚೆನ್ನಾಗಿದ್ರೆ ದೊಡ್ಡವ್ರು ಹೇಳ್ತಾರಲ್ಲ, ಹಿಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ. ಹಾಗೆ ನೀರು ಚೆನ್ನಾಗಿದ್ರೆ ನೆಲ ಯಾವುದೇ ಆಗಿರಲಿ ನಾವು ವ್ಯವಸಾಯ ಮಾಡ್ಬೋದು, ನಾವು ಒಳ್ಳೆ ಗಿಡಗಳನ್ನ ಹಾಕ್ಬೋದು, ಒಳ್ಳೆ ತೋಟ ನಿರ್ಮಾಣ ಮಾಡ್ಬೋದು ಸ್ನೇಹಿತರೆ. ಪ್ರತಿ ಒಂದಕ್ಕೂ ಕೂಡ ನಮಗೆ ಇದು ಲ್ಯಾಂಡು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಒಂದು ಆರೋಗ್ಯ ದೃಷ್ಟಿ ನೋಡಿ, ಇನ್ನೊಂದು ಹಣ ಸಂಪಾದನೆ ಇದೆ, ರೋಡ್ ಬಿಟ್ಟು ಏಕ ಇದೆ. ಒಬ್ಬರು ಆದರೆ ಇಬ್ಬರು ಬೇಕಾದ್ರೆ ಸ್ನೇಹಿತರು ನಾವು ಬೇರೆ ಬೇರೆ ಹೋಗೋದು ಬೇಡ ಅಂತಂದರೆ ಒಂದೇ ಜಾಗದಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಸುಮಾರು ಜನ ಲ್ಯಾಂಡ್ ಬೇಕು, ನಂಗೆ ರೋಡ್ಗೆ ಬೇಕು ಅನ್ನೋರು ಇರ್ತಾರೆ, ರೈಟ್ ಬಗ್ಗೆ ಯೋಚನೆ ಮಾಡಲ್ಲ. ಬೇರೆ ಕಡೆ ಖಾಲಿ ಲ್ಯಾಂಡ್ಗಳಿಗೆ ನಾವು 50 ಲಕ್ಷ 60 ಲಕ್ಷ ಅಂತ ಕೊಡ್ತೀವಿ. ನಿಮಗೆ ನೀರಾವರಿ ಸರಿಯಾಗಿರಲ್ಲ. ಇಲ್ಲಿ ನೀರಾವರಿಗಳು ತುಂಬ ಚೆನ್ನಾಗಿದೆ, ಅನುಕೂಲವಾಗಿದೆ. ನೀವು ತಿಳಿಸಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.